ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪವಿತ್ರ. ಸ್ಯಾಟರ್ಡೆ ನಮ್ಮ ಮಗನ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಮತ್ತು ಫುಡ್ ಫೆಸ್ಟಿವಲ್, ನೆಕ್ಸ್ಟ್ ವೀಕು ಫುಡ್ ಫೆಸ್ಟಿವಲ್ ಇತ್ತು. ಅದನ್ನು ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ಹುಡುಗ ಬಂದು ನನ್ನ ಅಕ್ಕನ ಮಗ ಅಂತಲೇ ಹೇಳ್ಬೋದು, ಕಲ್ಲಕ್ಕ ಅಂತ ಇದ್ದಾರೆ ಅವ್ರ ಮಗ. ಕೆಲವೊಂದಷ್ಟು ಮಾತ್ರ ವೀಡಿಯೋ ಮಾಡ್ಕೊಂಡು ಬಂದಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚೋಟು ಆ ಕಾರನ್ನೇ ನೋಡ್ತಾ ಇದ್ದ, ಕಾರ್ ನಿಲ್ಸ್ಕೊಂಡಿದ್ರು, ಆ ಕಾರನ್ನೇ ನೋಡ್ತಾ ಇದ್ದ. ಇದು ನೋಡಿಸ್ಬೋದಾ, ಎತ್ಕೋಬೋದಾ ಅಂತ ಕೇಳ್ಕೊತಾ ಇದ್ದ. ಇದು ಹೋಗುತ್ತಾ ನಾವೊಂದ್ಸಲ ಓಡಿಸ್ಕೊಡ್ತೀವಿ ಅಂತ ಕೇಳೋ. ಮುಟ್ಬಾರ್ದು ಆ ಕಡೆ. ಇದಾದ್ಮೇಲೆ ಚೋಟು ಗಂಟೆ ಬಂದೆ. ವಿಂಡ್ಮಿಲ್ಲು ಒಂದು ರೊಟೇಷನ್ಗೆ ಎಷ್ಟು ವರ್ಷ ಇದು ಮನೆಗೆ ಜನರೇಟ್ ಮಾಡೋದಂದರೆ ದಿನಕ್ಕೆ ಎಷ್ಟು ವರ್ಡ್ಸ್ ಕರೆಕ್ಟ್ ಮೈನಸ್ ದೂರ 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 ಫೈರ್ ಬಬಲ್ಸ್ ಅಂತ ನೋಡಿ, ನೊರೇನ ಎತ್ಕೊಂಡ್ರೆ ಲೈಟ್ ಹಚ್ಚಿದ ತಕ್ಷಣ ಹತ್ಕೊಡುತ್ತದ್ದು. ಏನು ಸುಡಲ್ಲ ಅಂತ ಅಂತಿದ್ರು. ನಮ್ಮ ನೇಬರ್ ಹುಡುಗನ್ನು ಕರ್ಕೊಂಡೋಗಿದ್ದೆ, ಸೈನ್ಸ್ ಎಕ್ಸಿಬಿಷನ್ ಇದೆ ಬಾ ಅಂತ. ಸೊ ಅದನ್ನು ನೋಡಿಬಿಟ್ಟು ನಾನು ಹಾಕಿಸ್ಕೊತೀನಿ ಅಂತೇಳಿ ಹೋದ. ಏನು ಸುಡಲಿಲ್ಲ ಅಂತ ಹೇಳ್ತಾ ಇದ್ದ. ಅವರು ನಮ್ಮ ಪ್ರಿನ್ಸಿಪಾಲ್ ಸರು ಮತ್ತು ಅವರ ಮಿಸ್ಸಸ್ಸು ಏನಾಗಲ್ಲ ಹಾಕಿಸ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಮೊಹಾಕ್ ಸೊಬ್ಗಳೇ ಹುಷಾರು, ಮಾಡಿಸ್ಕೊತೀನಿ ಅಂತವ್ರಲ್ಲ. ನೊರೆ ಅದು ನೊರೆನ ನೀಟಾಗಿ ಎತ್ಕೊಳಕ್ಕೆ ಬರ್ತಾ ಇರಲಿಲ್ಲ, ಸರ್ರೆ ತೋರಿಸ್ಕೊಡ್ತಾ ಇದ್ರು. ನನ್ನ ಮಗಂದು ಸ್ಟೋರಿ ಟೆಲ್ಲಿಂಗ್ ಇತ್ತು, ಇನ್ನೇನು ಪ್ರಾಜೆಕ್ಟ್ ಮಾಡಿರಲಿಲ್ಲ. Playing on it. The lion woke up. He catch up the mouse and was going to kill. The mouse requested forgiveness. The lion let him go. After some days, the lion catch in the net. The mouse cut to the net with his teeth. The lion was free. He tackled the mouse. Moral of the story is do good, have good. Thank you. ಹೇಳಿದ್ರು ನನಗೆ ಪ್ರಾಜೆಕ್ಟ್ ಅಂತ ಏನು ಮಾಡೋಕ್ಕೋಗಲಿಲ್ಲ. ಇದು ಅವ್ರ ಕ್ಲಾಸ್ ಹುಡುಗನೇ, ತುಂಬ ಸ್ವಲ್ಪ ಹೆದರ್ಕೋತಾ ಇದ್ದ ಮಾಡೋಕ್ಕೆ. LKGಲಿ ಮಾಡಿದ್ದ ನನ್ನ ಮಗ ಪ್ರಾಜೆಕ್ಟು ವೆಜಿಟೇಬಲ್ಸ್ ಬಗ್ಗೆ. ಇವಾಗ ಮಾಡೋಕ್ಕಾಗಲಿಲ್ಲ, ನನಗೆ ಟೈಮ್ ಇಲ್ಲ, ಆಗಲ್ಲ ಅಂತ ಹೇಳಿಬಿಟ್ಟೆ. ಮತ್ತು ಫುಡ್ ಫೆಸ್ಟಿವಲ್ಲು ಸೈನ್ಸ್ ಎಕ್ಸಿಬಿಷನ್ ಒಟ್ಟಿಗೆ ಇಡೋರು. ಇವಾಗ ಬೇರೆ ಬೇರೆ ಇಟ್ಬಿಟ್ರು. ಅದೊಂದು ವೀಕ್ ಅದು ಇದೊಂದು ವೀಕ್ ಇಟ್ಬಿಟ್ಟಿದ್ರು. ಇದಾದಮೇಲೆ ಫುಡ್ ಫೆಸ್ಟಿವಲ್ದೊಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ. ಅದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದು. 10 ರೂಪಾಯಿ 5 ರೂಪಾಯಿಂದ ವ್ಯಾಪಾರ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು. ಆಯ್ತಾ, ಖಾಲಿ ಆಯ್ತಾ? ಅಮ್ಮನೇ ಬಂದಿಲ್ವ ನಿಮ್ಮಮ್ಮ? ಒಳ್ಳೇದಾಯ್ತು, ನಮ್ಮ ಅಮ್ಮನ ಕತೆ. ಹೋಗ್ತಿದ್ದಂಗೆ ನಮ್ಮ ಸ್ಟಾಲಿಗೆ ಬನ್ನಿ ಅಂತ ಶುರು ಮಾಡ್ಕೊಬಿಟ್ರು ಮಕ್ಕಳು. ಏನು ತಗತ್ಯಾ? ಇದು ಚಿರುಮುರಿ ಎಷ್ಟಮ್ಮ? ಎಷ್ಟು? 10 ರೂಪಾಯಿ. 10 ರೂಪಾಯಿ. ಪಾನಿಪುರಿ ಬೇಕು? ಪಾನಿಪುರಿ. ನನ್ನ ಮಕ್ಕಳು ಎಲ್ಲೋದ್ರು ಪಾನಿಪುರಿ ಒಂದು ಚೆನ್ನಾಗಿ ಕೇಳ್ತಾರೆ.
ಈ ಸಮ್ಮರ್ ಟೈಮಲ್ಲಿ ಏನು ಜಾಸ್ತಿ ಸೇಲ್ ಆಗುತ್ತೆ ಅದನ್ನು ಇಟ್ಕೋಬೇಕು ಅಂತ ಅವ್ರು ಚೆನ್ನಾಗಿ ಗೊತ್ತಿತ್ತು ಮಕ್ಕಳಿಗೆ. ನೋಡಿ ಅದಕ್ಕೆ ವಾಟರ್ ಮೆಲನ್ನು, ಸೌತೆಕಾಯಿ, ಮಜ್ಜಿಗೆ, ಜ್ಯೂಸು ಈ ಥರದ್ದು ಇಟ್ಕೊಂಡಿದ್ರು. ಮುಂಚೆ ಎಲ್ಲ 30-40 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾಯಿದ್ರು. ಈ ಸಲ 5 ರೂಪಾಯಿಂದ ಶುರು ಮಾಡಿದ್ದಾರೆ. 5 ರೂಪಾಯಿ 10 ರೂಪಾಯಿಂದ ಶುರು ಮಾಡಿದರು ಫೆಸ್ಟಿವಲ್. ಇಲ್ಲಿ ನೋಡ್ರಿ ನಿಮ್ಮ ಕೈ ಹತ್ರ ಇನ್ನು ಸ್ಟಾಲ್ಗಳಿತ್ತು. ನಾನು ನೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸರಿ ಅಂತೇಳಿ ಮನೆಗೆ ಬಂದ್ವಿ. ಮನೆಗೆ ಬಂದು ಹಣ್ಣು ತಂದಿದ್ವಿ. ನೋಡಿ ಇದು ಒಂದು ದಪ್ಪ ಹಣ್ಣಿಗೆ 100 ರೂಪಾಯಿ. ನಮ್ಮ ಊರಲ್ಲಿ ಇದು 10 ರೂಪಾಯಿ 20 ರೂಪಾಯಿಗೆಲ್ಲ ಆವಾಗ ಅಪ್ಪ ತೊಗೊಬರ್ತಾಯಿದ್ರು. ಈಗ ನಾವು ಬೆಂಗಳೂರಲ್ಲಿ ಒಂದು ಹಣ್ಣು ತೊಗೋಬೇಕಂದ್ರೆ 100-150 ರೂಪಾಯಿ ಕೊಡಬೇಕು ಈ ಹಣ್ಣಿಗೆ. ನಾವೆಲ್ಲ ಚಿಕ್ಕವರಿದ್ದಾಗ ಇದು KG ಲೆಕ್ಕ ಏನು ಇರಲಿಲ್ಲ. ಅವಾಗ ಒಂದು ಎಷ್ಟು ದಪ್ಪ ಇರುತ್ತಾ ಒಂದು ಹಣ್ಣಿಗೆ ಯಾವ ಸೈಜ್ ಇರುತ್ತೋ ಆ ಸೈಜಿಗೆ ಒಂದು ರೈಟ್ ಇಡ್ತಾಯಿದ್ರು. ಆದರೆ ಇಲ್ಲಿ ಹಂಗಲ್ಲ, 1 KG 2 KG ಅಂತ KG ಲೆಕ್ಕ ಮಾರ್ತಾರೆ. ಇದನ್ನು ತೆಂಗಿನಕಾಯಿನೂ KG ಲೆಕ್ಕ ಮಾರ್ತಾರೆ, ಇದನ್ನು KG ಲೆಕ್ಕ ಮಾಡ್ತಾರೆ. ಈ ಬೆಂಗಳೂರು ಲೈಫೇ ಹಿಂಗೆ. ನಮಗೆ ನಮ್ಮೂರೇ ನಮಗೆ ಚೆಂದ ಅನಿಸುತ್ತೆ ಅವಾಗ. ಹಾಗೆ ಈ ಹಣ್ಣು ಇವರು ಸ್ವಲ್ಪ ಬಿಡಿಸ್ಕೊಂಡು ಬಿಸಿಲು ಟೈಮಲ್ಲಿ ತಿನ್ನಲಿ ಅಂತ ಮನೇಲಿ ತಂದರೆ ಈ ಹಣ್ಣು ಬಿಡಿಸ್ಕೊಂಡು ತಿನ್ನೋಕೆ ಅವ್ರಿಗೆ ಬೀಜ ಎಲ್ಲ ಸಿಗುತ್ತಲ್ಲ, ತಿನ್ನೋ ಕಷ್ಟ ಅಂತಿದ್ರು. ಹಾಗಾಗಿ ಐಸ್ ಕ್ರೀಮ್ ಇಷ್ಟಪಡ್ತಾನೆ ಚೋಟು. ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡೆ. ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಮಿಕ್ಸಿಲಿ ಒಂದು ಗ್ರೌಂಡ್ ಮಾಡಿ ಸಕ್ಕರೆ ಹಾಕಿ, ಇದನ್ನೇನು ಬೀಜ ಒಂದು ಬಿಡಿಸೋದೊಂದಷ್ಟು ಸ್ವಲ್ಪ ಬೇಜಾರಾಗುತ್ತೆ. ಅದು ಬಿಟ್ಟರೆ ಏನಿಲ್ಲ, ಬೇಗ ಆಗುತ್ತಿದ್ದು. ಜಾಸ್ತಿ ರುಬ್ಬೋ ಅಷ್ಟು ಏನಿರಲ್ಲ. ಇದನ್ನು ನೀಟಾಗಿ ಬೀಜ ಎಲ್ಲ ಬಿಡಿಸ್ಕೊಂಡೆ. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಒಂದೊಂದೇ ಬೀಜ ತೆಗಿಬೇಕಲ್ಲ. ತೆಗೆದು ನೀಟಾಗಿ ಸ್ವಲ್ಪ ಸಕ್ಕರೆ, ಹಣ್ಣು ಜಾಸ್ತಿ ಹಣ್ಣಾಗಿರಲಿಲ್ಲ ಇದು, ಹಾಗಾಗಿ ಸ್ವಲ್ಪ ಸ್ವೀಟ್ ಕಡಿಮೆ ಇತ್ತು. ಸಿಹಿ ಇಲ್ಲಾಂದರೆ ತಿನ್ನಲ್ವಲ್ಲ ಇವರು, ಹಾಗಾಗಿ ಅದನ್ನು ಜ್ಯೂಸ್ ಥರ ಮಾಡಿಕೊಂಡೆ. ಐಸ್ ಕ್ರೀಮ್ ಇಷ್ಟಪಡೋದ್ರಿಂದ ಒಂದು ಸಮ್ಮರ್ ಟೈಮಲ್ಲಿ ಒಂದು ಹಣ್ಣು ಹೋಗಬೇಕು, ಅವ್ರ ಬಾಡಿಗೆ ಒಂದು ಹಣ್ಣು ಹೋಗಬೇಕು. ಅದು ಜ್ಯೂಸ್ ಮೂಲಕನಾರ ಹೋಗಲಿ, ಐಸ್ ಕ್ರೀಮ್ ಮೂಲಕನಾರ ಹೋಗಲಿ. ಆ ಮಕ್ಕಳಿಗೆ ನೀರಿನ ಅಂಶ ಜಾಸ್ತಿ ಇರಬೇಕಲ್ವ ಬಾಡೀಲಿ, ನೀರು ಜಾಸ್ತಿ ಕುಡಿಯೋದೇ ಇಲ್ಲ. ಹಂಗಾಗಿ ಏನು ಮಿಕ್ಕಿದ್ದನ್ನೆಲ್ಲ ಒಂದು ಜ್ಯೂಸ್ ಬಾಟ್ಲಿಗೆ ಹಾಕಿ ಮಡಗ್ದೆ. ಸಿಂಪಲಾಗಿ ಮಾಡಿಬಿಡ್ಬೋದು ಇದನ್ನು. ಹಣ್ಣು ತಿಂದೇ ಇರೋ ಅಂಥ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೂ ಒಂದು ಬೇರೆ ಥರ ತಿಂದಂಗೆ ಆಗುತ್ತೆ. ಐಸ್ ಕ್ರೀಮ್ ಕಪ್ಪೇ ಇರಬೇಕು ಅಂತೇನಿಲ್ಲ, ಮನೇಲೇ ಲೋಟ ಇರುತ್ತಲ್ವ, ಆ ಲೋಟಗೆ ಹಾಕಿ ಫ್ರೀಝರಲ್ಲಿಟ್ಟರೆ ಆಯಿತು. ನೆಕ್ಸ್ಟ್ ಮಿಕ್ಕಿದ್ದನ್ನು ಜ್ಯೂಸ್ ಬಾಟ್ಲಿಗೆ ಹಾಕಿ ಇಟ್ಟೆ ಕೊಡೋಣ ಅಂತ. ಹಾಗೆ ಸ್ನೇಹಿತರೆ, ಒಂದು ನಾನು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ರೈಸು ಬೆಳಗ್ಗೆ ಟಿಫನ್ಗೆ, ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಈ ರೆಸಿಪಿ. ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮೆಣಸಿನ್ಕಾಯಿ, ಅರಿಶಿನಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ ಮತ್ತು ಕ್ಯಾಪ್ಸಿಕಮ್ಮು ಒಂದು ಚಿಕ್ಕ ಜಾರ್ ತೊಗೋಬೇಕು. ಹಸಿಮೆಣಸಿನ್ಕಾಯಿ 1-2, ತೆಂಗಿನಕಾಯಿ, ಅರಿಶಿನ ಇಷ್ಟೂ ಫಸ್ಟು ರುಬ್ಕೋಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ಮತ್ತು ಇನ್ನೊಂದು ಸ್ಟವ್ ಹಚ್ಕೊತಾ ಇದ್ದೀನಿ. ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಬೇಕಿದ್ದರೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಅದು ಸ್ವಲ್ಪ ಕಡಲೆಕಾಯಿ ಬೀಜ ಫ್ರೈ ಆಗಬೇಕು. ಇದು ಬೆಂದ ನಂತರ ಹಸಿಮೆಣಸಿನ್ಕಾಯಿ ನಾನು ರುಬ್ಬಕ್ಕೂ ಹಾಕ್ಕೊಂಡಿದ್ದೆ. ಇಲ್ಲೂ ಸ್ವಲ್ಪ ನಿಮ್ಮ ಖಾರ ತಕ್ಕಂಗೆ ಹಾಕ್ಕೊಳ್ಳಿ. ಅದಕ್ಕೆ 1 ಈರುಳ್ಳಿ, 1 ಅಥವಾ 2 ಈರುಳ್ಳಿನ ಹಾಕ್ಕೋಬೇಕು. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಇದಕ್ಕೆ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ವಲ್ಲ, ನೀಟಾಗಿ ಸಣ್ಣ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಅದು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ತುಂಬ ಜಾಸ್ತಿ ಇದು ಮಾಡೋ ಅಂಥದ್ದು ಏನಿಲ್ಲ, ಚೆನ್ನಾಗಿರುತ್ತೆ ಈ ರೆಸಿಪಿ. ಪ್ಲೇಟ್ ಮುಚ್ಚಿಬಿಟ್ರೆ 2 ನಿಮಿಷಕ್ಕೆ ಬೇಯುತ್ತಿದ್ದು ಹಬೆಯಲ್ಲೇ ಬೆಂದೋಗ್ಬಿಡುತ್ತೆ. ಈ ಗೋಬಿಗೆಲ್ಲ ಹಾಕ್ತಾರಲ್ವ, ಎಷ್ಟು ಬೇಗ ಫ್ರೈ ಆಗಿಬಿಡುತ್ತೆ ಅದು ಕ್ಯಾಪ್ಸಿಕಮ್ಮು. ಹಾಗಾಗಿ ಸ್ವಲ್ಪ ಎಣ್ಣೆಯಲ್ಲಿ 2 ಸಲ ಫ್ರೈ ಮಾಡಿ ಪ್ಲೇಟ್ ಮುಚ್ಚಿದ್ರೆ ಅದು ಬೇಯುತ್ತೆ. ಈಗ ಬೆಂದ ನಂತರ ರುಬ್ಬಿಟ್ಕೊಂಡಿದ್ನಲ್ಲ ತೆಂಗಿನಕಾಯಿನ, ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಕಾಯಿ ಇರುತ್ತಲ್ಲ, ಕಾಯಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಸಣ್ಣ ಉರಿಲಿನೇ ಅದನ್ನು ನೀಟಾಗಿ ಹುರ್ಕೊಂಡ್ರೆ ಅದು ನೋಡಿ ಹಿಂಗೆ ಎಣ್ಣೆ ಬಿಟ್ಕೊಡುತ್ತದು. ತೆಂಗಿನಕಾಯಿ ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಇರುತ್ತೆ. ಬಟ್ ಇದು ಕ್ಯಾಪ್ಸಿಕಮ್ ಒಂದು ಸೇರಿಸ್ಕೊತಾ ಇದ್ದೀವಿ ಅಷ್ಟೇ. ಸಣ್ಣ ಉರಿಲಿ ಆ ಎಣ್ಣೆ ಎಲ್ಲ ನೋಡಿತಾರೆ, ಎಣ್ಣೆ ಎಲ್ಲ ಬಿಟ್ಕೊಂಡ್ರೆ ಸಾಕು. ಇದಕ್ಕೆ ನಾವು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೇ ಚಿತ್ರಾನ್ನ ಆಗಲಿ ಪುಳಿಯೋಗರೆ ಆಗಲಿ ರೈಸ್ ಮಾಡಿದ್ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ಹರಡ್ಕೊಬಿಡಿ. ಅದು ತಣ್ಣಗಾದಮೇಲೆ ಇಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ. ಮತ್ತು ಹಾಗೆ ನಾನು ವಾಟರ್ ಮೆಲನ್ದು ಐಸ್ ಕ್ರೀಮ್ ಅದೇ ಇಟ್ಟಿದ್ನಲ್ಲ, ನೋಡಿ ಇದು ಹೇಗೆ ಬಂದಿದೆ ಅಂತ. ನನ್ನ ಮಕ್ಳಿಗೆ ತುಂಬ ಖುಷಿ ಆಗ್ಬಿಡ್ತು ಐಸ್ ಕ್ರೀಮ್ ನೋಡಿ.
ನೀಟಾಗಿ ಬರುತ್ತೆ ನೋಡಿ. ಗ್ಲಾಸಲ್ಲೇ ಸಾಕು, ಅದು ಕಡ್ಡಿ ಜಸ್ಟ್ ಹಿಂಗೆ ತಿರುಗಿಸಿದ್ರೆ ನೀಟಾಗಿ ತೆಗಿಬೋದು. ಸ್ಕೂಲಿಂದ ಬಂದ ತಕ್ಷಣ ಆ ಥರ ಕೊಟ್ಟರೆ ಅವರಿಗೆ ಖುಷಿಯಾಗಿ ತಿಂತಾರೆ ಮಕ್ಕಳು. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೊ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡು ತುಂಬ ಕಷ್ಟಪಟ್ಟಿರ್ತೀವಿ. ಹಾಗಾಗಿ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ.